ದ್ವಿತೀಯ PUC ಪ್ರಥಮ PUC ವಿದ್ಯಾರ್ಥಿನಿಯರೇ, ತಮಗೆಲ್ಲರಿಗೂ ಸಹ ಬೆಳಗಿನ ಶುಭೋದಯಗಳು. ಪ್ರಿಯ ವಿದ್ಯಾರ್ಥಿನಿಯರೇ, ಈಗಾಗಲೇ ನಾವು ನಿಮ್ಮ ಪ್ರಥಮ PUC ವಿದ್ಯಾರ್ಥಿನಿಯರೇ ಈಗಾಗಲೇ ನಿಮ್ಮ ಶೈಕ್ಷಣಿಕ ವರ್ಷದ ಸಿಲೆಬಸ್ಸಿನ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಈಗಾಗಲೇ ತಾವು ಎಲ್ಲ ವಿಡಿಯೋಸ್ಗಳನ್ನು ಪ್ರತಿಯೊಬ್ಬರೂ ಸಹ ನೋಡಬೇಕು. ಯಾಕೆಂದರೆ ಸದ್ಯದಲ್ಲೇ ಈ ಪರೀಕ್ಷೆಯನ್ನು ಸಹ ಟೆಸ್ಟನ್ನು ಮಾಡಲಾಗ್ತದೆ. ಹಾಗೆ ಎಲ್ಲರೂ ಸಹ ವಿಡಿಯೋಗಳನ್ನು ನೋಡಿ ನೋಟ್ಸ್ಗಳನ್ನು ಸಹ ಬರಿತಾ ಓದ್ತಾ ಇರಬೇಕಂತಂದೇಳಿ ಸೂಚನೆಯನ್ನು ನೀಡಲಾಗ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಈ ಒಂದು ಜಾಗತಿಕ ಇತಿಹಾಸದಲ್ಲಿ ಅನೇಕ ಅಧ್ಯಾಯಗಳನ್ನು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಕೊನೆಯ ಘಟ್ಟ ಪ್ರಥಮ ಜಾಗತಿಕ ಯುದ್ಧ ಮತ್ತು ದ್ವಿತೀಯ ಜಾಗತಿಕ ಯುದ್ಧ, ನಂತರ ವಿಶ್ವಸಂಸ್ಥೆ ಅಂತಂದೇಳಿ ಇವು 3 ಪಾಯಿಂಟ್ಸ್ಗಳ ಬಗ್ಗೆ ನಾವು ಅಧ್ಯಯನ ಮಾಡಿದರೆ ನಮ್ಮ ಶೈಕ್ಷಣಿಕ ವರ್ಷದ ಸಿಲೆಬಸ್ಗಳನ್ನು ನಾವು ಅಂತ್ಯಗೊಳಿಸಿದಂತಾಗ್ತದೆ. ಹಾಗಾದರೆ ಪ್ರಥಮ ಜಾಗತಿಕ ಯುದ್ಧ, ಹಿಂದೆ ಜಾಗತಿಕ ಯುದ್ಧ ಸಾಮಾನ್ಯಕ್ಕೆ 1914ರಿಂದ ಸಾಮಾನ್ಯಕ್ಕೆ 1918ರ ಕಾಲಾವಧಿಯಲ್ಲಿ ಈ ಒಂದು ಜಾಗತಿಕ ಯುದ್ಧ ವಿಶ್ವವೇ ಒಂದು 2 ಬಣಗಳಾಗಿ ಯುದ್ಧ ಸಂಭವಿಸುತ್ತದೆ. ಹಾಗಾದರೆ ಈ ಯುದ್ಧದ ಹಿನ್ನೆಲೆ ಏನಿತ್ತು? ಹಾಗಾದರೆ ಜಾಗತಿಕ ಯುದ್ಧದಲ್ಲಿ ನಾವು ಇವತ್ತು ಭೌಗೋಳಿಕ ಅನ್ವೇಷಣೆಯ ಕಾರಣ ಪರಿಣಾಮ ಅಂತಂದೇಳಿ ನೋಡಿದ್ವಲ್ಲ, ಆ ಭೌಗೋಳಿಕ ಅನ್ವೇಷಣೆ ಆದ ನಂತರ ಯುರೋಪಿನ ಎಲ್ಲ ರಾಷ್ಟ್ರಗಳು ಜಾಗತಿಕ ಇತಿಹಾಸದಲ್ಲಿ ಎಲ್ಲ ರಾಷ್ಟ್ರಗಳು ಒಂದೊಂದು ದೇಶಕ್ಕೆ ಹೊಸ ದೇಶಕ್ಕೆ ಸಂಶೋಧನೆ ಹೋದಂತೆ ಆಗಲೇ ಆ ರಾಷ್ಟ್ರಗಳಲ್ಲಿ ಒಂದು ಆಡಳಿತ, ಅಲ್ಲಿಯ ಧರ್ಮ, ಅಲ್ಲಿಯ ಸಾಮಾಜಿಕ ಸ್ಥಿತಿ, ಅಲ್ಲಿಯ ಒಂದು ಆಚಾರ ವಿಚಾರ, ಸಂಸ್ಕೃತಿ ಇವುಗಳ ಮೇಲೆ, ನಂತರ ಈ ಇತರೆ ರಾಷ್ಟ್ರಗಳ ಮೇಲೆ, ದುರ್ಬಲ ರಾಷ್ಟ್ರಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಅಲ್ಲಿ ತಮ್ಮ ಒಂದು ಸಾಮ್ರಾಜ್ಯಶಾಹಿಗಳು ಸ್ಥಾಪಿಸುವುದು, ಇವೆಲ್ಲ ಏನಾಗ್ತದೆ ಅಂದರೆ ಎಲ್ಲ ಒಂದೊಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರದ ಪ್ರಭಾವ ಪರಿಣಾಮ ಬೀರುತ್ತದೆ. ಈ ಪರಿಣಾಮ ಏನಾಗ್ತದೆ? ರಾಜಕೀಯವಾಗಿ ಪರಿಣಾಮ ಬೀರಿರ್ಬೋದು, ಸಾಂಸ್ಕೃತಿಕವಾಗಿ ಪರಿಣಾಮ ಬೀರಿರ್ಬೋದು, ಬೌದ್ಧಿಕವಾಗಿ ಪರಿಣಾಮ ಬೀರಿರ್ಬೋದು. ಒಟ್ಟಿನಲ್ಲಿ ಎಲ್ಲ ಹಿನ್ನೆಲೆಯಿಂದ 15ರಿಂದ 16ನೇ ಶತಮಾನ ಈ ಒಂದು ಭೌಗೋಳಿಕ ಅನ್ವೇಷಣೆ ಆಗಿರ್ತಕ್ಕಂಥ ಒಂದು ಅನ್ವೇಷಣೆ ಏನಿತ್ತಲ್ಲ, ಇಡೀ ಜಗತ್ತಿನ ಇತಿಹಾಸವನ್ನು ಬದಲಾಯಿಸುತ್ತದೆ. ಹೊಸತನದಲ್ಲಿ ಹೊಸ ಸುಧಾರಣೆಗಳಾಗ್ತವೆ, ಹೊಸ ಬದಲಾವಣೆ ಆಗ್ತದೆ. ಈ ಬದಲಾವಣೆಗೆ ಮೂಲ ಕಾರಣ ಆ ಒಂದು ಭೌಗೋಳಿಕ ಅನ್ವೇಷಣೆಯ ಕಾರಣ ಅಂತಂದೇಳಿ ಹೇಳ್ಬೋದು. ಹಾಗಾದ್ರೆ ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಆರ್ಥಿಕ, ರಾಜಕೀಯ ಮತ್ತು ಅನೇಕ ಸ್ಥಿತಿಗಂತರವಾದ ಮೇಲೆ ಗಾಢವಾದ ಪ್ರಭಾವ ಬೀರುತ್ತದೆ. ಎಲ್ಲೆಲ್ಲೂ ಸಹ ಎಲ್ಲ ಕ್ಷೇತ್ರದಲ್ಲೂ ಸಹ ಬದಲಾವಣೆಯನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಇವು ಎಲ್ಲ ಪ್ರಮುಖವಾಗಿ ಅನ್ವೇಷಣೆಯಿಂದ ಪ್ರಪಂಚದ ವಿವಿಧ ದೇಶಗಳಲ್ಲಿ ಜಲಮಾರ್ಗವನ್ನು ಕಂಡುಹಿಡಿದದ್ದು ಇದು ಜಾಗತಿಕ ಇತಿಹಾಸಕ್ಕೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕೊಡುಗೆ. ಉದಾಹರಣೆ ನೋಡಿ, ಇವತ್ತು ನಾವು ಜಲಮಾರ್ಗವನ್ನು ಕಂಡುಹಿಡಿಯಲಿಲ್ಲದ್ರೆ, ಭೌಗೋಳಿಕ ಅನ್ವೇಷಣೆಗೆ ಹೋಗುವಾಗ ಜಲಮಾರ್ಗ ಕಂಡುಹಿಡಿದೇ ಇದ್ದಿದ್ರೆ ಇವತ್ತು ಜಾಗತಿಕ 2 ಯುದ್ಧಗಳು ಸಂಭವಿಸ್ತಾ ಇರಲಿಲ್ಲ. ಜನರ ಒಂದು ಪರಿಣಾಮ ಇಷ್ಟೊಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾದ್ರೆ ಈ ಜಲಮಾರ್ಗ ಏನಾಗ್ತಂದ್ರೆ ಎಲ್ಲ ರಾಷ್ಟ್ರಗಳ ಮೇಲೆ ತಮ್ಮ ಒಂದು ಪ್ರಭಾವ ಬೀರಿತು. ಹಾಗೆ ಪ್ರಭಾವ ಬೀರಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿ, ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಭಾವ ಅವು ಮತ್ತೊಂದು ದೇಶ ಅನುಕರಣೆ ಮಾಡಲಿಕ್ಕೆ, ಮತ್ತೊಂದು ರಾಷ್ಟ್ರ ಆಚರಣೆ ಮಾಡಲಿಕ್ಕೆ ಅವು ಮಾರಕವಾದವು. ಹಾಗಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಕಾಲಾಂತರದಲ್ಲಿ ಏನಾಗ್ತದೆ ಅಂದರೆ ಈ ರಾಷ್ಟ್ರಗಳು ನಡುವೆ ತಮ್ಮ ಒಂದು ಬಲಿಷ್ಠವಾದ ವ್ಯಾಪಾರದ, ಅಂದರೆ ತಾವು ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡ್ತವೋ ಆ ಕಚ್ಚಾ ವಸ್ತುಗಳನ್ನು ಇವತ್ತು ಸಾಮ್ರಾಜ್ಯಶಾಹಿಗಳು ಏನು ಮಾಡ್ತವಪ್ಪ ಅಂದರೆ ಆ ಕಚ್ಚಾ ವಸ್ತುಗಳು ಎಲ್ಲೆಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತಿತ್ತು ಅಲ್ಲಿ ತಮ್ಮ ಸಾಮ್ರಾಜ್ಯಶಾಹಿಗಳನ್ನು ಸ್ಥಾಪಿಸ್ತಾ ಇದ್ರು. ಹಾಗಾದರೆ ಕಚ್ಚಾ ವಸ್ತುಗಳ ಉತ್ಪಾದನೆ ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಇವೆರಡೇ ಎಲ್ಲಿ ಆರ್ಥಿಕವಾಗಿ ಬಲಿಷ್ಠವನ್ನಾಗಿ ಪ್ರಬಲ್ಯತೆಯನ್ನು ಉಂಟು ಮಾಡ್ತವೆ. ಹಾಗಾಗಿ ಯುರೋಪಿನ ದೇಶಗಳ ಮಧ್ಯೆ ವಸಾಹತುಗಳ ಸಂಪತ್ತು ಮತ್ತು ಒಡೆತನಕ್ಕಾಗಿ ಪೈಪೋಟಿ ಪ್ರಾರಂಭವಾಯಿತು. ಹಾಗಾದ್ರೆ ಹೊಸ ರಾಷ್ಟ್ರಗಳಲ್ಲಿ ಹೋದ ನಂತರ, ಸಂಶೋಧನೆ ಆದ ನಂತರ, ಹೊಸ ರಾಷ್ಟ್ರಗಳಲ್ಲಿ ಇವತ್ತು ನಾವು ಬಂದ ನಂತರ ಅಲ್ಲಿ ಒಂದು ಸಾಮ್ರಾಜ್ಯಶಾಹಿ ಸ್ಥಾಪನೆಗೋಸ್ಕರವಾಗಿ, ಕಚ್ಚಾ ವಸ್ತು ಪಡೆಯೋದಕ್ಕೋಸ್ಕರವಾಗಿ, ನಂತರ ಸಿದ್ಧ ವಸ್ತುಗಳ ತಯಾರಿಕೆ ಮಾಡಿ ಅದರ ಮಾರುಕಟ್ಟೆಯಲ್ಲಿ ಪೈಪೋಟಿ ನಡೀತದೆ. ಹಾಗಾದ್ರೆ ಈ ಪೈಪೋಟಿಗಳು ಏನಾಗ್ತವಪ್ಪ ಅಂದರೆ ಎಲ್ಲ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾದ್ರೆ ಎಲ್ಲ ರಾಷ್ಟ್ರಗಳು ತಮ್ಮಲ್ಲಿ ಆರ್ಥಿಕ ಶಕ್ತಿ ಚೇತರಿಸಿಕೊಂಡಂತೆ ಎಲ್ಲವೂ ಸಹ ಆರ್ಥಿಕ ಶಕ್ತಿ ಆದಂತೆ ಸೈನ್ಯ ಬಲವನ್ನು ಹೆಚ್ಚಿಸಿಕೊಳ್ತವೆ. ರಾಜರ ಆಡಳಿತದಲ್ಲಿ ಸಹ ಬದಲಾವಣೆ ಆಗ್ತದೆ. ಹೀಗೆ ಪ್ರಬಲ್ಯತೆ ಹೊಂದಿದ ನಂತರ ತಮ್ಮಲ್ಲಿ ದೇಶಾಭಿಮಾನ, ರಾಷ್ಟ್ರೀಯತೆ ಪ್ರಭಾವ ಉಂಟಾಗ್ತದೆ.
ಹಾಗಾದ್ರೆ ಈ ಒಂದು ರಾಷ್ಟ್ರೀಯತೆಯ ಮನೋಭಾವ ಏನಾಗ್ತದೆ ಅಂದ್ರೆ ಎಲ್ಲ ರಾಷ್ಟ್ರಗಳು ನಾವೇ ಶ್ರೇಷ್ಠ, ನಮ್ಮ ರಾಷ್ಟ್ರವೇ ಶ್ರೇಷ್ಠ ಅಂದ್ರೆ ಸ್ವಾಭಿಮಾನ, ದೇಶಾಭಿಮಾನ, ಅತಿಯಾಗಿರ್ತಕ್ಕಂಥ ದೇಶಾಭಿಮಾನ ಬೆಳಿತೀವಿ. ಈ ಅತಿಯಾಗಿರ್ತಕ್ಕಂಥ ದೇಶಾಭಿಮಾನ ಏನಾಗ್ತಿದೆ ಅಂದ್ರೆ ಮುಂದೆ ಅದು ಸಹ ಈ ಒಂದು ಜಾಗತಿಕ ಬೆಳವಣಿಗೆ, ಜಾಗತಿಕ ಯುದ್ಧಕ್ಕೆ ಪ್ರೇರಣೆ ಆಗ್ತಿದೆ. ಹಂಗಾರೆ ಇಲ್ಲಿ ಈ ವೇಳೆಗೆ ಈ ಒಂದು ಭೌಗೋಳಿಕ ಅನ್ವೇಷಣೆಯಿಂದ ಆಗಿರ್ತಕ್ಕಂಥ ಈ ಎಲ್ಲ ಬದಲಾವಣೆ ಆದ ನಂತರ ಘಟ್ಟಕ್ಕೆ ಬಂದದ್ದು ನಾವು ಈ ಪುನರುಜ್ಜೀವನ ಅಂತಂದ್ರೆ. ಹಾಗಾದ್ರೆ ಪುನರುಜ್ಜೀವನದ ಚಿಂತನೆ ಆಗ್ತದೆ ಇಲ್ಲಿ ಜಾಗತಿಕ ಮಟ್ಟದಲ್ಲಿ ಅನೇಕ ಲ್ಯಾಟಿನ್ ಭಾಷೆ, ಗ್ರೀಕ್ ಭಾಷೆ ಮತ್ತು ರೋಮನ್ ಭಾಷೆ, ಹೀಗೆ ಈ ಇಂಗ್ಲಿಷ್ ಭಾಷೆ, ಸ್ಪ್ಯಾನಿಷ್ ಭಾಷೆ ಇವೆಲ್ಲಲ್ಲಿದ್ದಂಥ ಸಾಹಿತ್ಯ ಗ್ರಂಥಗಳ ರಚನೆ ಆಗ್ತದೆ. ಈ ಸಾಹಿತ್ಯ ಗ್ರಂಥಗಳ ರಚನೆ ಏನಾಗ್ತದೆ ಅಂದ್ರೆ ತಮ್ಮ ತಮ್ಮ ದೇಶದ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ತವೆ. ಹಂಗಾರೆ ಒಂದು ದೇಶದ ಇನ್ನೊಂದು ದೇಶ, ಒಂದು ದೇಶದ ಇತಿಹಾಸ, ಒಂದು ದೇಶದ ಆಡಳಿತ, ಒಂದು ದೇಶದ ಸಂಸ್ಕೃತಿ, ಅವೆಲ್ಲವನ್ನು ಮತ್ತೊಂದು ರಾಷ್ಟ್ರ ಅಧ್ಯಯನ ಮಾಡ್ತದೆ. ಹಾಗಾದ್ರೆ ಅವೆಲ್ಲ ಈ ಕಥೆ ಅಂದ್ರೆ ಹೀಗೆ, ಕಾದಂಬರಿ ಹೀಗೆ, ನಾಟಕ ಅಂತಂದೇಳಿ ಬರಲಿಕ್ಕೆ ಪ್ರಾರಂಭಿಸ್ತವೆ. ಇವೆಲ್ಲ ತರ್ಜಮೆ ಅನುವಾದಗೊಳ್ತಾ ಹೋದಂತೆ ಎಲ್ಲರಲ್ಲಿ ವಿಚಾರ ಶಕ್ತಿ, ಆಲೋಚನೆ ಶಕ್ತಿ ಇಲ್ಲಿ ಉಂಟಾಗ್ತದೆ. ಹಂಗಾರೆ ನಮ್ಮ ದೇಶ ಫ್ರಾನ್ಸು, ನಮ್ಮ ದೇಶ ಜರ್ಮನಿ, ನಮ್ಮ ದೇಶ ಇಂಗ್ಲೆಂಡ್, ನಾವು ಇಟಲಿ, ಹಾಗಾದ್ರೆ ನಾವೆಲ್ಲ ನಮ್ಮ ದೇಶವನ್ನು ನಾವು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶವನ್ನು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಬೇಕು. ಹಾಗಾಗಿ ಎಲ್ಲ ರೀತಿಯ ಆರ್ಥಿಕವಾಗಿ ಉತ್ತೇಜನ, ಆರ್ಥಿಕವಾಗಿ ಉತ್ಪಾದನೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ಅಂತೇಳಿ ಅತಿಯಾಗಿರ್ತಕ್ಕಂಥ ದೇಶಾಭಿಮಾನ. ನಂತರ ವಿಜ್ಞಾನದಲ್ಲಿ ಪ್ರಗತಿ ಆಗ್ತದೆ. ಹಂಗಾರೆ ಏನಾದರೂ ಒಂದು ಸಂಶೋಧನೆ ಮಾಡಿದ್ರೆ ಹಂಗಾರೆ ಅದು ಆ ದೇಶಕ್ಕೆ ಕೀರ್ತಿ ಆಗಲೇ, ಆ ದೇಶಕ್ಕೆ ಸಲ್ತಕ್ಕಂಥ ಕೀರ್ತಿ ಪತಾಕೆ ಆಗ್ತದೆ. ಹಾಗಾಗಿ ಜಾತ್ಯತೀತ ಮುಂತಾದ ಬೆಳವಣಿಗೆಗಳು ನಾಂದಿ ಆಯಿತು. ನಂತರ ಈಗಾಗಲೇ ಏನಾಗ್ತದೆ ಅಂದ್ರೆ ಈ ಪುನರ್ಜೀವನದ ಕಾಲದ ವೇಳೆಗೆ ಪ್ರಜಾಪ್ರಭುತ್ವ ಒಂದು ಪ್ರಾಬಲ್ಯ ಬೀಳುತ್ತದೆ. ಹಾಗಾದ್ರೆ ಪ್ರಜಾಪ್ರಭುತ್ವ, ಜಾತ್ಯತೀತ, ಸಮಾಜವಾದ, ಸಮತಾವಾದ ಇವೆಲ್ಲವೂ ಏನಾಗ್ತದೆ ಅಂದ್ರೆ ಪುನರ್ಜೀವನದ ಒಂದು ಕೊಡುಗೆ ಆಗಿ, ಹಾಗಾದ್ರೆ ಈ ತರ ಪ್ರಜಾಪ್ರಭುತ್ವ ಆಡಳಿತ ಇದ್ರೆ ಜನರಿಗೋಸ್ಕರವಾಗಿ ಜನರಿಂದ ಆಳಲ್ಪಟ್ಟಿರ್ತಕ್ಕಂಥ ಆಡಳಿತ ಆಗ್ತದೆ. ಹಾಗಾದ್ರೆ ಸಮಾಜವಾದಿ, ಜಾತ್ಯತೀತ, ಸಮತಾವಾದ, ಉದಾಹರಣೆ ಕಮ್ಯುನಿಸ್ಟ್ ಪಕ್ಷ, ರಾಜಪ್ರಭುತ್ವ, ನಿರಂಕುಶ ಪ್ರಭುತ್ವ, ಅರಸೊತ್ತಿಗೆ ಇವೆಲ್ಲವೂ ಸಹ ಹಾಗಾದ್ರೆ ಯಾವ ಮಾದರಿ ಆಡಳಿತ ಈ ಮನುಕುಲಕ್ಕೆ, ನಮ್ಮ ದೇಶದ ಅಭಿವೃದ್ಧಿಗೆ, ನಮ್ಮ ದೇಶ ಪ್ರಗತಿ ಸಾಧಿಸಲಿಕ್ಕೆ, ನಾವು ಆರ್ಥಿಕ ಶಕ್ತಿಶಾಲಿ ರಾಷ್ಟ್ರವಾಗಲಿಕ್ಕೆ ಯಾವ ಆಡಳಿತ ವ್ಯವಸ್ಥೆ ಇದ್ರೆ ನಮಗೆ ಉತ್ತಮ ಅಂತಂದೇಳಿ ತಿಳ್ಕೊಳ್ಳಿಕ್ಕೆ ಅದು ಇವತ್ತು ಕಾರಣ ಆಗ್ತದೆ. ಈ ರೀತಿಯಾಗಿ ಇದರಿಂದ ಏನಾಗ್ತದೆ ಅಂದ್ರೆ ಈ ಪುನರ್ಜೀವನ ಏನಾಗ್ತದೆ ಅಂದ್ರೆ ಜನರಲ್ಲಿ ಭಾಷಾಭಿಮಾನ, ಸಾಹಿತ್ಯಾಭಿಮಾನ, ರಾಜಕೀಯ ಅಭಿಮಾನ ಮತ್ತಷ್ಟು ಉತ್ತೇಜನಗೊಳಿಸ್ತದೆ, ಮತ್ತಷ್ಟು ಅತಿಯಾಗಿರ್ತಕ್ಕಂಥ ದೇಶಾಭಿಮಾನ ಬೆಳೀಲಿಕ್ಕೆ ಕಾರಣವಾಗ್ತದೆ. ಅದೇ ವೇಳೆಗೆ ನಾವು ಮುಂದೆ ಹೋಗ್ತಿದ್ದೇವೆ ಮತ ಸುಧಾರಣಾ ಚಳವಳಿ ಅಂತೇಳಿ. ಹಾಗಾದ್ರೆ ಈ ಒಂದು ಜಗತ್ತಿನ ಅತ್ಯಂತ ದೊಡ್ಡ ಧರ್ಮವಾಗಿರ್ತಕ್ಕಂಥ ಕ್ರೈಸ್ತ ಧರ್ಮ ಏನಾಗ್ತದೆ ಹಾಗಾದ್ರೆ ಮತ ಸುಧಾರಣೆಯಲ್ಲಿ ನೋಡ್ರಿ, ಒಂದಾನೊಂದು ಕಾಲದಲ್ಲಿ ಈ ಒಂದು ರಾಷ್ಟ್ರ ಏನಾಗಿದೆ ಅಂದ್ರೆ ಎಲ್ಲ ರಾಷ್ಟ್ರಗಳಲ್ಲಿ ಈ ಚರ್ಚು ಇರ್ತಕ್ಕಂಥ ಪೋಪ ತನ್ನ ಆಡಳಿತ ಪ್ರಾಬಲ್ಯವನ್ನು ಬೀರಿದ್ದ. ಅವನೇ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲರಿಂದ ಪ್ರಾಬಲ್ಯತೆ ಒಂದು ಆಡಳಿತವನ್ನು ಇಟ್ಟುಕೊಂಡು ಎಲ್ಲ ಆಡಳಿತವನ್ನು ತನ್ನ ಕೈಯಲ್ಲಿ ಕೇಂದ್ರೀಕರಿಸಿಕೊಂಡಿದ್ದ. ಆಗ ಮುಂದೆ ಏನಾಗ್ತದೆ, ಆ ಧರ್ಮ ಅದರಲ್ಲಿ ಎರಡು ಬಣಗಳಾಗ್ತವೆ, ರೋಮನ್ ಕ್ಯಾಥೋಲಿಕ್ ಪಂಥ, ನಂತರ ಪ್ರೊಟೆಸ್ಟೆಂಟ್ ಪಂಥ. ಹಾಗಾದ್ರೆ ರೋಮನ್ ಕ್ಯಾಥೋಲಿಕ್ ಪಂಥರ ದುರಾಡಳಿತ, ಅಲ್ಲಿ ಒಂದು ಶೋಷಣೆ ನೀತಿಯನ್ನು ಬಹಿರಂಗ ಟೀಕಿಸುತ್ತಾ ಅದರ ವಿರುದ್ಧವಾಗಿ ಪ್ರತಿಭಟನೆ ಚಳುವಳಿಯನ್ನು ಮಾಡಿ ಮುಂದೆ ಮಾರ್ಟಿನ್ ಲೂಥರ್ ಅಂತಂದೇಳಿ ಆತ ಪ್ರೊಟೆಸ್ಟೆಂಟ್ ಪಂಥವನ್ನು ಸ್ಥಾಪಿಸ್ತಾರೆ. ಈ ಪ್ರೊಟೆಸ್ಟೆಂಟ್ ಪಂಥ ಏನಾಗ್ತಿದೆಪ್ಪ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ಯೇಸುವಿನ ಸಂದೇಶಗಳನ್ನು ಇಲ್ಲಿ ಜನರನ್ನು ಸರಳವಾಗಿ, ಸುಲಭವಾಗಿ ಮೋಕ್ಷದ ಮಾರ್ಗ ತೋರಿಸುವಂತ ಕೆಲಸ ಮಾರ್ಟಿನ್ ಲೂಥರ್ ಮಾಡ್ತಾರೆ. ಹಾಗಾದ್ರೆ ಈ ಎಲ್ಲ ಒಂದು ಮತ ಸುಧಾರಣೆಯಿಂದ ಏನಾಗ್ತದೆಪ್ಪ ಅಂದ್ರೆ ರಾಜ್ಯದ ಮೇಲಿನ ಧರ್ಮದ ಹಿಡಿತವನ್ನು ದುರ್ಬಲಗೊಳಿಸಿತು. ಆಗಲೇ ಧರ್ಮದಲ್ಲಿ ಪೋಪನ ಅಧಿಕಾರವು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ನಂತರ ಆತ ಕಾಲಕ್ರಮೇಣವಾಗಿ ಪೋಪ ತನ್ನ ಅಧಿಕಾರವನ್ನೆಲ್ಲ ಕಳೆದುಕೊಂಡು ಬಿಡ್ತಾನೆ. ರಾಜಪ್ರಭುತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆತಿದೆ. ಯಾವಾಗ ರಾಜಪ್ರಭುತ್ವಕ್ಕೆ ಹಂಗಾರೆ ಇಲ್ಲಿ ಪೋಪ ಕೇವಲ ಧಾರ್ಮಿಕ ಆತ ಧರ್ಮಗುರು, ಆತ ಧರ್ಮ ಬೋಧನೆ ಮತ್ತು ಜನರ ಮೋಕ್ಷ ತೋರಿಸುವುದಕ್ಕೆ ಮಾತ್ರ ಸೀಮಿತ. ಆದ್ರೆ ಆತ ರಾಜಕೀಯದಲ್ಲಿ, ಸಮಾಜದಲ್ಲಿ ಆತ ಜನರಲ್ಲಿ ಆತ ಭಾಗಿಯಾಗಬಾರದು. ಹಾಗಾದ್ರೆ ನಮ್ಮ ಮಧ್ಯೆ ನಮ್ಮ ಸಮಸ್ಯೆಗಳನ್ನು ಈಡೇರಿಸುವನು, ನಮ್ಮ ಸಮಸ್ಯೆಗಳ ಪರಿಹಾರ ಕೊಡ್ತಾ ಇರ್ತಕ್ಕಂಥನು, ಹಾಗಾಗಿ ಇರಬೇಕಾದನು ರಾಜ. ಹಾಗಾಗಿ ಜನರೆಲ್ಲ ವಿಚಾರವಂತರಾದ್ರು, ಆಲೋಚನವಂತರಾದ್ರು. ನಾವ್ಯಾಕೆ ಚರ್ಚೆಗೆ ತೆರಿಗೆ ಕಟ್ಟಬೇಕು, ನಾವ್ಯಾಕೆ ಪೋಪ ಹೇಳಿದಂತೆ ಕೇಳಬೇಕು, ನಮ್ಮ ಮಧ್ಯೆ ಇರ್ತಕ್ಕಂಥ ರಾಜನನ್ನು ಬೆಳೆಸೋಣ. ರಾಜ ತಾನು ಹೇಳಿದಂತೆ ಎಲ್ಲ ನಮ್ಮ
ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸ್ತಾನೆ ಅಂದಾಗ ರಾಜಪ್ರಭುತ್ವಕ್ಕೆ ಮಾನ್ಯತೆ ದೊರೆಯುತ್ತದೆ, ಜನರೆಲ್ಲ ರಾಜನನ್ನು ಮೇಲೆತ್ತುತ್ತಾರೆ. ಹೀಗಾಗಿ ಆಗ ಯಾವಾಗ ರಾಜಪ್ರಭುತ್ವ ಪ್ರಭಾವ ಆಯಿತು ಆಗ ರಾಷ್ಟ್ರೀಯತೆ ಉದ್ಭವವಾದ ಅಲ್ಲಿ ರಾಷ್ಟ್ರೀಯತೆ ವಿಚಾರಧಾರೆಗಳು ಪ್ರಜಾಪ್ರಭುತ್ವ ಬಲಗೊಂಡವು. ಕಾಲಕ್ರಮೇಣ ಏನಾಗ್ತದೆ, ಯಾವಾಗ ರಾಜನಿಗೆ ಪ್ರಾಮುಖ್ಯತೆ ದೊರೆತಿದಂತೆ ಹಾಗಾದ್ರೆ ನಮ್ಮ ದೇಶ ಮುಖ್ಯ, ಹಾಗಾದ್ರೆ ನಮ್ಮ ದೇಶದ ಸಂಸ್ಕೃತಿ ಮುಖ್ಯ, ನಮ್ಮ ದೇಶದ ಆಡಳಿತವೇ ಶ್ರೇಷ್ಠ, ನಾವಿನ್ನೂ ಸಹ ಆರ್ಥಿಕವಾಗಿ ಶಕ್ತಿಶಾಲಿ ರಾಷ್ಟ್ರವಾಗಬೇಕು, ಜಗತ್ತಿನ ಇತರ ರಾಷ್ಟ್ರಗಳು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು, ನಾವೇ ಪ್ರಬಲ ರಾಷ್ಟ್ರವಾಗಬೇಕು ಅಂತಂದೇಳಿ ದೇಶಾಭಿಮಾನ ರಾಷ್ಟ್ರೀಯ ಮನೋಭಧೋರಣೆ ಬೆಳೀತಾ ವಿಚಾರಧಾರೆಗಳು ಪ್ರಭಾವಿತ ಆಗ್ತವೆ. ಹೀಗೆ ವಿಚಾರಧಾರೆಗಳು ಪ್ರಭಾವಿತವಾದಂತೆ ಪ್ರಜಾಪ್ರಭುತ್ವಕ್ಕೆ ಮಾನ್ಯತೆ ದೊರೆಯುತ್ತದೆ. ಹೀಗೆ ಜನರು ಹೆಚ್ಚಿನ ಬೌದ್ಧಿಕ ಸ್ವಾತಂತ್ರ್ಯವನ್ನು ಅನುಭವಿಸತೊಡಗಿದರು. ಕಾಲಕ್ರಮೇಣ ಏನಾಗ್ತದೆ, ಹಾಗಾದ್ರೆ ಇಲ್ಲಿ ಈಗ ಈ ಒಂದು ಅವಸ್ಥೆ ಬಂದಾಗ ಜನರ ಬುದ್ಧಿವಂತಿಕೆ ಬೌದ್ಧಿಕ ಮಟ್ಟ ಹೆಚ್ಚಾದಂತೆ ತಮ್ಮ ವಿಚಾರ ಶಕ್ತಿ ಆಲೋಚನಾ ಶಕ್ತಿ ಹೆಚ್ಚಾಗ್ತದೆ. ಇದರಿಂದ ಏನಾಗ್ತದೆ, ಅವರೆಲ್ಲ ಹಾಗಾದ್ರೆ ಪೋಪ ಇದ್ರೆ ಸರಿಯೋ ಅಥವಾ ರಾಜ ಇದ್ರೆ ಸರಿಯೋ, ಹಾಗಾದ್ರೆ ಕ್ರೈಸ್ತ ಧರ್ಮದಲ್ಲಿ ರೋಮನ್ ಕೆಥೋಲಿಕ್ ಪಂಥ ಸರಿನೋ ಅಥವಾ ಪ್ರೊಟೆಸ್ಟೆಂಟ್ ಪಂಥ ಸರಿನೋ ಅನ್ನೋದು ಅವರ ಒಂದು ಬೌದ್ಧಿಕ ಮಟ್ಟ ಹೆಚ್ಚಾಗ್ತಾ ಹೋಗ್ತದೆ. ಹೀಗೆ ಬೇರೆ ಬೇರೆ ರಾಷ್ಟ್ರಗಳ ಬಗ್ಗೆ ಒಂದು ತಿಳ್ಕೊಳ್ಳಿಕ್ಕೆ ಜ್ಞಾನ ತಿಳ್ಕೊಳ್ಳಿಕ್ಕೆ ಅದು ಅನುಕೂಲವಾಗ್ತದೆ. ಆಗ ಪರಿಚಯ ಆದತೆ ಆ ದೇಶದ ಆಡಳಿತ ಈ ರೀತಿ ಇದೆ, ಈ ದೇಶದ ಆಡಳಿತ ಹೀಗಿದೆ, ಹಾಗಾದ್ರೆ ಈ ಬೌದ್ಧಿಕ ಕ್ಷೇತ್ರಗಳಲ್ಲಿ ತೀವ್ರತೆ ಬೆಳವಣಿಗೆ ಆಗ್ತದೆ. ಈ ಎಲ್ಲ ಬೆಳವಣಿಗೆ ಏನಾಗ್ತದಪ್ಪ ಅಂದ್ರೆ ಈ ಒಂದು ಜಾಗತಿಕ ಯುದ್ಧಕ್ಕೆ ನಾಂದಿ ಆಗ್ತಾ ಹೋಗ್ತದೆ. ನಂತರ ಏನಾಗ್ತದೆ, ಆಗಲೇ ಈ ಒಂದು ಮತ ಸುಧಾರಣೆ ಆದ ನಂತರ ಏನಾಗ್ತದೆ ಅಂದ್ರೆ ಅನೇಕ ಕ್ರಾಂತಿಗಳು ಸಂಭವಿಸ್ತವೆ. ಆ ವಿಶ್ವ ಕ್ರಾಂತಿಗಳಲ್ಲಿ ಒಂದನೇದಾಗಿರ್ತಕ್ಕಂಥ ನಾವು ನೋಡಿದ್ವಿ. ಹಾಗಾದ್ರೆ ರೆವಲ್ಯೂಷನ್ ಅಂತಂದೇಳಿ, ಕ್ರಾಂತಿಗಳಂದ್ರೆ ರೆವಲ್ಯೂಷನ್ ಅಂತಂದೇಳಿ, ಈ ಕ್ರಾಂತಿ ನಾವು ಮೊಟ್ಟ ಮೊದಲ ಕ್ರಾಂತಿ ಬಗ್ಗೆ ಅಧ್ಯಯನ ಮಾಡಿದ 1750ರಲ್ಲಿ ಈ ಒಂದು ಕೈಗಾರಿಕಾ ಕ್ರಾಂತಿ. ಹಂಗಾರೆ ಈ ಜಗತ್ತಿನಾದ್ಯಂತ ಭೌಗೋಳಿಕ ಅನ್ವೇಷಣೆ ಸಂದರ್ಭದಲ್ಲಿ ಹೊಸ ಭೂಪ್ರದೇಶಗಳಿಗೆ ಜಲಮಾರ್ಗವನ್ನು ಕಂಡುಹಿಡಿದು ಆ ಹೊಸ ಭೂಪ್ರದೇಶಗಳಲ್ಲಿ ಹೋಗಿರ್ತಕ್ಕಂಥ ನಾವಿಕರು, ಹೊಸ ಧರ್ಮ ಪ್ರಚಾರಕರು, ಅವರು ಅಲ್ಲೇ ವರ್ತಕರು, ವ್ಯಾಪಾರಸ್ಥರು ಅಲ್ಲೇ ನೆಲೆ ನಿಂತು ತಮ್ಮ ಒಂದು ವಸಾಹತು ಕೇಂದ್ರಗಳು ಸ್ಥಾಪಿಸಿ ಅಲ್ಲಿ ಇದ್ದಂಥ ಕಚ್ಚಾ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅದನ್ನ ತಮ್ಮ ರಾಷ್ಟ್ರವಾಗಿರ್ತಕ್ಕಂಥ ಕೈಗಾರಿಕೆ ಇರ್ತಕ್ಕಂಥ ಸ್ಥಳಗಳಿಗೆ ರಫ್ತು ಮಾಡ್ತಾ ಇದ್ರು. ಹಾಗಾದ್ರೆ ಇದರಿಂದ ಏನಾಗ್ತದೆಪ್ಪ ಅಂದ್ರೆ ಎಲ್ಲ ಇದು ಕಾಲಕ್ರಮೇಣ ಮುಂದೆ ಅಮೆರಿಕ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದ್ದಂಥ 13 ವಸಾಹತು, ಇಂಗ್ಲೆಂಡಿನ 13 ವಸಾಹತುಗಳು ಕಾಲಕ್ರಮೇಣ ತಾವು ಸ್ವಾತಂತ್ರ್ಯ ಬಯಸಿ 1776ರಲ್ಲಿ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಗ್ತದೆ. ಈ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ನಾಂದಿ ಅಡಿಗಲ್ಲು ಏನಾಗ್ತದೆಪ್ಪ ಅಂದ್ರೆ ಮುಂದೆ ಫ್ರಾನ್ಸ್ ಕ್ರಾಂತಿಗೆ ಕಾರಣವಾಗ್ತದೆ. ಹಾಗಾದ್ರೆ ಫ್ರಾನ್ಸ್ ಕ್ರಾಂತಿಯಲ್ಲಿ ಸಹ ಸುಮಾರು ಶತಮಾನಗಳ ಕಾಲ ಬೋರ್ಬನ್ ಸಂತತಿಯ ಜಾರ್ ಅರಸರು ದುರ್ಬಲ, ಈಗಾಗಲೇ ಲೂಯಿ ಅರಸರು ದುರ್ಬಲ ಅಸಮರ್ಥ ಆಡಳಿತದಿಂದ ಬೀಗಿದ್ದ ಅವಿವೇಕಿಗಳಿಂದ ಪ್ರತಿಭಟನೆ ಚಳುವಳಿಯಾಗಿ ಅಲ್ಲಿ ಸಹ ಪ್ರಜಾಪ್ರಭುತ್ವ ಆಡಳಿತ ಬೆಳವಣಿಗೆ ಗಣರಾಜ್ಯ ಸ್ಥಾಪನೆಗೆ ಈಗಾಗಲೇ ಸ್ಥಾಪನೆ ಆಗ್ತದೆ. ಹಂಗಾರೆ ಅಲ್ಲಿ ಗಣರಾಜ್ಯ ಸ್ಥಾಪನೆ ಆದಾಗ ಏನಾಗ್ತದೆ ಅಂದ್ರೆ ಹಂಗಾರೆ ಅಲ್ಲಿ ರಾಜ ನಾವು ಇವತ್ತು ಫ್ರಾನ್ಸು ನಾವು ಸಹ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಬೇಕು. ಹಂಗಾರೆ ಅಮೆರಿಕದವರು ನಾವು ಸಹ ಸ್ವಾತಂತ್ರ್ಯಗೊಂಡ್ರು, ಹಂಗಾರೆ ಫ್ರಾನ್ಸ್ನವರು ಸ್ವಾತಂತ್ರ್ಯ ಆಗ್ತಾರೆ. ಮುಂದೆ 1917ರಲ್ಲಿ ಬಂದಾಗ ಈ ರಷ್ಯಾವು ಸಹ ಕ್ರಾಂತಿ ಆಗ್ತದೆ. ಅಲ್ಲಿ ರೋಮ್ ನವಮನೆತನದ ವಿರುದ್ಧ ಜಾರ್ ಆಡಳಿತದ ದುರ್ಬಲ ಆಡಳಿತದ ವಿರುದ್ಧ ಅಲ್ಲಿ ಕ್ರಾಂತಿ ಆಗ್ತದೆ. ಹೀಗೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಫ್ರಾನ್ಸ್ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ, ಈ ರಷ್ಯಾ ಕ್ರಾಂತಿ ಇವೆಲ್ಲ ದೇಶಾಭಿಮಾನ ರಾಷ್ಟ್ರೀಯತೆ ಉದಯದಿಂದಾಗಿ ತಮ್ಮ ದೇಶವೇ ಶ್ರೇಷ್ಠ, ನಮ್ಮ ದೇಶವೇ ಆರ್ಥಿಕವಾಗಿ ಶಕ್ತಿಶಾಲಿ ಆಗಬೇಕು, ಹಾಗಾದ್ರೆ ರಾಷ್ಟ್ರೀಯತೆಯ ತತ್ವ ಪ್ರಜಾಪ್ರಭುತ್ವ ಸಿದ್ಧಾಂತಗಳನ್ನು ಎತ್ತಿ ಹಿಡಿತಾ ಜನಪ್ರಿಯ ಆಗ್ತಾ ಹೋಗ್ತೇವೆ. ಈ ಎಲ್ಲ ಜನಪ್ರಿಯವಾದಂತೆ ಕ್ರಾಂತಿಗೆ ಸ್ಫೂರ್ತಿ ಯೋಜನೆ ಆಗ್ತದೆ. ಹಂಗ ರಾಷ್ಟ್ರಗಳ ಮಧ್ಯೆ ದೇಶಕ್ಕೆ ಏನಾಗ್ತದೆ, ಈ ವೇಳೆಗೆ ಫ್ರಾನ್ಸ್ನಲ್ಲಿ 1789ರ ಫ್ರಾನ್ಸ್ ಕ್ರಾಂತಿಯ ನಂತರ ಮುಂದೆ ಅಲ್ಲಿ ನೆಪೋಲಿಯನ್ ಬೋನಾಪಾರ್ಟೆ ಅಂತಂದೇಳಿ ಅಧಿಕಾರಕ್ಕೆ ಬರ್ತಾನೆ. ಈ ನೆಪೋಲಿಯನ್ ಬೋನಾಪಾರ್ಟೆ ಅಧಿಕಾರಕ್ಕೆ ಬಂದಾಗ 5 ಜನ ಡೈರೆಕ್ಟರ್ ಆಡಳಿತ ಇರ್ತದೆ. ಕಾಲಕ್ರಮೇಣ 5 ಜನ ಡೈರೆಕ್ಟರ್ ಆಡಳಿತದ ಒಳಗೆ ಅವತ್ತೂ ಒಬ್ಬ ಅಧಿಕಾರಿ ಆಗಿರ್ತಾನೆ. ನಂತರ ತಾನು ಪ್ರಾಬಲ್ಯನ ಆದ ನಂತರ ಆ 5 ಜನ ಡೈರೆಕ್ಟರ್ ಆಡಳಿತವನ್ನು ಕಿತ್ತಾಕಿ ಕೌನ್ಸಿಲ್ ಆಡಳಿತ ಅಂತ ಜಾರಿಗೆ ತರ್ತಾನೆ. ಆ ಕೌನ್ಸಿಲ್ ಆಡಳಿತ ಜಾರಿಗೆ ತಂದಾಗ 2 ಉಪ ಕೌನ್ಸಿಲರು ಆತ ಮೇನ್ ಕೌನ್ಸಿಲರ್ ಆಗಿರ್ತಕ್ಕಂಥ ನೆಪೋಲಿಯನ್ ಬೋನಾಪಾರ್ಟೆ ಕಾಲಕ್ರಮೇಣ ಆ 2 ಉಪ ಕೌನ್ಸಿಲರ್ಗಳನ್ನು ಅಧಿಕಾರದಿಂದ ಕಿತ್ತಾಕಿ ತಾನೇ ಒಬ್ಬ ಸರ್ವಾಧಿಕಾರಿ ನಿರಂಕುಶ ಪ್ರಭುತ್ವ ಆಡಳಿತವನ್ನು ಜಾರಿಗೆ ತರ್ತಾನೆ. ಹೀಗೆ ಈತ ನಿರಂಕುಶ ಪ್ರಭುತ್ವ
ತತ್ವ ಜಾರಿಗೆ ತಂದಾಗ ಅತಿಯಾಗಿರ್ತಕ್ಕಂಥ ರಾಷ್ಟ್ರ ಪ್ರೇಮ, ದೇಶಾಭಿಮಾನ ಫ್ರಾನ್ಸಿನಲ್ಲಿ ಹುಟ್ಟಿ ಹಾಕ್ತಿದ್ದಾರೆ. ಈತನ ಒಂದು ಏಕರೂಪ ಕಾನೂನು, ಈತನ ರೂಪ ಆಡಳಿತ ವ್ಯವಸ್ಥೆ ಇಡೀ ಜಾಗತಿಕ ಇತಿಹಾಸದ ಎಲ್ಲ ರಾಷ್ಟ್ರಗಳಲ್ಲೂ ಒಗ್ಗೂಡಿಸುತ್ತವೆ. ಈತನ ಆಡಳಿತ ನೀತಿ, ಈತನ ಕಾನೂನುಗಳು, ರಾಷ್ಟ್ರೀಯತೆಯ ಮನೋಭಾವ ಇಡೀ ಎಲ್ಲ ರಾಷ್ಟ್ರಗಳಲ್ಲಿ ಪ್ರಭಾವ ಬೀರುತ್ತದೆ. ಈ ಪ್ರಭಾವ ಬೀರಿ ಮುಂದೆ ಏನಾಗ್ತದೆ, ರಾಷ್ಟ್ರ ಮೊದಲು ಜನ ಕಾಲಕ್ರಮೇಣ ಏನಾಗ್ತಪ್ಪ ಅಂದ್ರೆ ವ್ಯಕ್ತಿಗೆ ಪ್ರಾಮುಖ್ಯತೆ ಕೊಡದೆ ತಮ್ಮ ದೇಶಕ್ಕೆ ಪ್ರಾಮುಖ್ಯತೆ ಕೊಟ್ಟರು. ಹೀಗೆ ದೇಶ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕೋಸ್ಕರವಾಗಿ ನಾನೇನು ಕೊಟ್ಟೆ ಅನ್ನೋದನ್ನು ಎಲ್ಲರೂ ಸಹ ತಲೆಯಲ್ಲಿಟ್ಟು ಅದಕ್ಕೆ ದೇಶಾಭಿಮಾನ ಬೆಳೀಲಿಕ್ಕೆ ಪ್ರಾರಂಭಿಸಿದರು. ಎಲ್ಲರೂ ತಮ್ಮ ತಮ್ಮ ದೇಶವನ್ನು ಅತಿಯಾಗಿ ಪ್ರೀತಿಸಲು ಪ್ರಾರಂಭಿಸಿದರು. ಹೀಗೆ ಪ್ರಾರಂಭಿಸ್ತಾ ಮೊದಲು ದೇಶಕ್ಕೆ ನಿಷ್ಠೆ, ನಂತರ ದೇಶಕ್ಕೆ ನಿಷ್ಠೆ ತೋರಿಸಿದರು. ಈ ರಾಷ್ಟ್ರೀಯತೆ ಸ್ಫೂರ್ತಿಯಿಂದಾಗಿ ಆಗಲೇ ಅನೇಕ ಯುದ್ಧಗಳು ಪ್ರಭಾವನೆಗೆ ಕಾರಣವಾಗ್ತವೆ. ಆ ರಾಷ್ಟ್ರೀಯತೆ ಏಕತೆ ಮುಂದೆ ಪ್ರಭಾವವಾಗಿ 1815ರಿಂದ 1914ರವರೆಗೂ ಇಟಲಿ ಏಕೀಕರಣ ಆಗ್ತದೆ, ಜರ್ಮನಿ ಏಕೀಕರಣ ಆಗ್ತದೆ. ಈ ಎಲ್ಲ ಏಕೀಕರಣ ವೈಜ್ಞಾನಿಕವಾಗಿ ದೇಶಗಳ ಉದಯಕ್ಕೆ ಇನ್ನೂ ಸಹ ಅನೇಕ ಸಣ್ಣ ಪುಟ್ಟ ದೇಶಗಳು ಉದಯವಾಗಲಿಕ್ಕೆ ಕಾರಣವಾಗ್ತವೆ. ಇದೇ ಸಮಯದಲ್ಲಿ ಅನೇಕ ಸುಧಾರಣಾ ಚಳವಳಿಯ ಪರಿಣಾಮವಾಗಿ ವೈಜ್ಞಾನಿಕ ಬೆಳವಣಿಗೆ ಆಗ್ತದೆ. ಆ ವೈಜ್ಞಾನಿಕ ಬೆಳವಣಿಗೆ ಆಗಲೇ ಕಾರಣವಾಯಿತು. ಇದರಿಂದ ಜನರಲ್ಲಿ ತೀವ್ರಗತಿಯಾಗಿರ್ತಕ್ಕಂಥ ಆಧುನಿಕತೆಯತ್ತ ಈ ಸಾಗಿದರು. ಅನೇಕ ಕೈಗಾರಿಕಾ ಪರಿಣಾಮ, ಈ ಕೈಗಾರಿಕಾ ಪರಿಣಾಮದಿಂದ ಯುರೋಪಿನಲ್ಲಿ ಅನೇಕ ಸಾಮ್ರಾಜ್ಯ ಸಂಪತ್ತನ್ನು ಅಂದರೆ ತಮ್ಮ ಕೈಗಾರಿಕೆಗಳ ಬೆಳವಣಿಗೆಗೋಸ್ಕರವಾಗಿ ಕಚ್ಚಾ ವಸ್ತುಗಳು ಎಲ್ಲೆಲ್ಲಿ ಸಿಗ್ತವೋ ಆ ಕಚ್ಚಾ ವಸ್ತುಗಳ ಸಂಪತ್ತನ್ನು ಸಂಗ್ರಹಿಸೋಕ್ಕೋಸ್ಕರವಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಪೈಪೋಟಿ ಸ್ಪರ್ಧೆ ಏರ್ಪಡುತ್ತದೆ. ಈ ಪೈಪೋಟಿ ಸ್ಪರ್ಧೆ ಏರ್ಪಟ್ಟು ವಸಾಹತುಗಳನ್ನು ಸ್ಥಾಪಿಸುವುದು, ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಒಂದೊಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಗಳ ಮಧ್ಯೆ ಸ್ಪರ್ಧೆ ಪೈಪೋಟಿ ಉಂಟಾಗಿ ವಾದ ವಿವಾದಗಳನ್ನು ನೆರೆಯ ದೇಶಗಳೊಂದಿಗೆ ಆಗಲೇ ಶಾಂತಿಯುತವಾಗಿ ಈ ಒಂದು ಬಗೆಯ ಹರಿಸಿಕೊಳ್ಳುವ ಕಲೆಯನ್ನು ಕಲಿತಿರಲಿಲ್ಲ. ಅಂದ್ರೆ ಇವರೆಲ್ಲರೂ ಏನಾಯ್ತಪ್ಪ ಅಂದ್ರೆ ನಾವೇ ಶ್ರೇಷ್ಠ ಅಂದ್ರೆ ಯಾವುದೇ ಸಮಸ್ಯೆಗಳನ್ನು ಈಗಾಗಲೇ ಶಾಂತಿಯುತ ಒಪ್ಪಂದದ ಮೂಲಕ ಇತ್ಯರ್ಥಗೊಳಿಸುವಲ್ಲಿ ಅವರು ಕಲಿತಿರಲಿಲ್ಲ, ಪ್ರಭಾವಿತರಾಗಿರಲಿಲ್ಲ. ಹಾಗಾಗಿ ಅವರೆಲ್ಲ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಯುದ್ಧಕ್ಕೆ ದುಡುತ್ತಾ ಇದ್ರು. ಹೀಗಾಗಿ ನಮ್ಮ ದೇಶಕ್ಕೋಸ್ಕರವಾಗಿ ಏನಾದ್ರೂ ನಾವು ಪಾಡ್ಲಿಕ್ಕೆ ಸಹ ಸಿದ್ಧ, ನಮ್ಮ ದೇಶನೇ ಚಂದ, ಅದಕ್ಕೆ ಹೇಳ್ತಾರೆ ಎತ್ತರಿಗೆ ಹೆಗ್ಗಣ ಮುದ್ದ ಎಂಬಂತೆ ತಮ್ಮ ದೇಶಾಭಿಮಾನ ನಮ್ಮ ದೇಶ ಅದು ಸರಿ ಇದ್ದರೂ ಅದು ತಪ್ಪಿದ್ದರೂ ಸಹ ನಮ್ಮ ದೇಶವೇ ಶ್ರೇಷ್ಠ ಅನ್ನುವ ಮಟ್ಟದಲ್ಲಿ ಒಂಥರ ಅತಿಯಾದ ಇರ್ತಕ್ಕಂಥ ದೇಶಾಭಿಮಾನ, ದೇಶ ಪ್ರೇಮ ಅವರಲ್ಲಿ ಹರಡಿ ಆಗಲೇ ಸುಮ್ಮಿದ್ದಂಥ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಈಗಾಗಲೇ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳದೆ ಕಲಿತಿರದೆ ಪರಿಣಾಮವಾಗಿ ದಂಗೆ ಯುದ್ಧಕ್ಕೆ ಕಾರಣವಾಗ್ತವೆ. ಹೀಗೆ 20ನೇ ಶತಮಾನದ ಮೊದಲಾರ್ಧದಲ್ಲಿ ಅನೇಕ ಜಾಗತಿಕ ಇತಿಹಾಸದಲ್ಲಿ ಈ ಪ್ರಪಂಚವು 2 ಯುದ್ಧಗಳಿಗೆ ಸಾಕ್ಷಿ ಆಗ್ತದೆ. ಈ ಯುರೋಪಿನ ಆರ್ಥಿಕ ಅನೇಕ ದೇಶಗಳು ಈಗಾಗಲೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಯುದ್ಧದಲ್ಲಿ ಪಾಲುದಾರರಾಗ್ತವೆ. ಈ ಯುದ್ಧಗಳು ಜಗತ್ತಿನಲ್ಲಿ ಹಿಂದೆಂದೂ ಕಂಡರಿಯದ ಘೋರವಾಗಿರ್ತಕ್ಕಂಥ ವಿನಾಶ, ಮಾನವನ ಹಾನಿ, ಜೀವಾಪಾಯ, ರಕ್ತಪಾತ, ಅತ್ಯಾಧುನಿಕಗಳ ಸಶಸ್ತ್ರಗಳ ಉತ್ಪಾದನೆ ಯುದ್ಧದಲ್ಲಿ ಪ್ರಯೋಗದಿಂದ ಏನಾಗ್ತದಪ್ಪ ಅಂದ್ರೆ ಈ ಒಂದು ಜಾಗತಿಕ ಯುದ್ಧ ನಾವು ಮನುಕುಲ ಅರಿತುಕೊಳ್ಳಬೇಕಾಗ್ತದೆ. ಅಂದ್ರೆ ಈ ಮನುಕುಲ ಅರಿತುಕೊಳ್ಳದೆ ಹಾಗಾದ್ರೆ ಆ ತಪ್ಪು ನಾವು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಅನ್ನೋದು ಅವು ಆಯಾ ರಾಷ್ಟ್ರಗಳಿಗೆ ಅರಿವಿಲ್ಲದೆ ಅಲ್ಲಿ ಅವಿವೇಕತೆತನದಿಂದ ಹೋರಾಡಿ ಸ್ಪರ್ಧೆ ಮಾಡಿ ಪೈಪೋಟಿ ಮಾಡಿ ಇವತ್ತು ವಿಶ್ವದ ಜಾಗತಿಕ ಯುದ್ಧಕ್ಕೆ ಕಾರಣವಾಗಿ ಇವತ್ತು ಇಲ್ಲೇನು 3ನೇ ಜಾಗತಿಕ ಯುದ್ಧ ಸಂಭವಿಸುತ್ತದೆ ಎಂಬ ಒಂದು ಅವರಲ್ಲಿ ಸಂಭವನೀಯತೆ ಇತ್ತು. ಆದರೆ ದುರಾದೃಷ್ಟ ಏನಾತಪ್ಪ ಅಂದ್ರೆ ಇವತ್ತು ವಿಶ್ವದಲ್ಲಿ ರಷ್ಯಾ ಯಾವಾಗ ಈ 1994ರಲ್ಲಿ ವಿಘಟನೆ ಆಗ್ತದೋ ಆ ವಿಘಟನೆ ಆದ ನಂತರ ಈ ಒಂದು 3ನೇ ಜಾಗತಿಕ ಯುದ್ಧ ಅಂತ್ಯವಾಗಲಿ ಸಂಭವಿಸಲಿಲ್ಲ. ಹಾಗಾಗಿ ಆಗ ಮನುಕುಲ ವಿಶ್ವದಲ್ಲಿ ಇವತ್ತು ತಾವು ಉಸಿರು ಬಿಟ್ಟಿತ್ತು. ಹಾಗಾಗಿ ಇಂಥ ಒಂದು ಜಾಗತಿಕ ಯುದ್ಧದಲ್ಲಿ ನಾವು ಈ ತರಗತಿಯಲ್ಲಿ ಪ್ರಥಮ ಜಾಗತಿಕ ಯುದ್ಧದ ಒಂದು ನಾವು ತಿಳ್ಕೊಳ್ತೇವೆ. ಹಾಗಾದ್ರೆ ಪ್ರಥಮ ಜಾಗತಿಕ ಯುದ್ಧದ ಇಷ್ಟೆಲ್ಲ ಹಿನ್ನೆಲೆ ಅಂದ್ರೆ ನಾವೇನು ಇವತ್ತು ಭೌಗೋಳಿಕ ಅನುಸರಣೆ ಕಾರಣ ಪರಿಣಾಮ ಅಂತ ತಿಳ್ಕೊಳ್ತಾ ಬಂದ್ವಲ್ಲ, ಆ ಎಲ್ಲ ಕಾರಣ ಪರಿಣಾಮ ಈ ಒಂದು ಪುನರ್ಜೀವನದ ಕಾರಣ ಪರಿಣಾಮ, ನಂತರ ಮತ ಸುಧಾರಣೆಯ ಕಾರಣ ಪರಿಣಾಮ, ನಂತರ ಈ ಒಂದು ಈಗಾಗಲೇ ಗಡಿ ಕ್ರಾಂತಿಗಳು ಪ್ರಪಂಚದ ಕ್ರಾಂತಿಗಳಲ್ಲಿ
ಗಣಿಗಾರಿಕೆ, ಅಲ್ಲಿ ಕೈಗಾರಿಕಾ ಕ್ರಾಂತಿ, ನಂತರ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ನಂತರ ಫ್ರಾನ್ಸ್ ಕ್ರಾಂತಿ, ರಷ್ಯಾ ಕ್ರಾಂತಿ, ಎಲ್ಲ ಕ್ರಾಂತಿಗಳಲ್ಲಿ ಇವು ಮುಂದೆ ಅತಿಯಾದ ದೇಶಾಭಿಮಾನ, ಅತಿಯಾದಂಥ ದೇಶ ಪ್ರೇಮದಿಂದ ಈಗಾಗಲೇ ಇಂಥ ವಿನಾಶಕರವಾಗಿರ್ತಕ್ಕಂಥ 2 ಜಾಗತಿಕ ಯುದ್ಧಗಳನ್ನು ನಾವು ಈಗಾಗಲೇ ಕಂಡಿದ್ದೇವೆ. ಈ ಯುದ್ಧಗಳಿಂದ ಮನುಕುಲ ವಿನಾಶವಾಗಲಿ, ಅಪಾರ ರಕ್ತಪಾತವಾಗಲಿ, ಇವತ್ತಿಗೂ ಸಹ ಈ 2ನೇ ಜಾಗತಿಕ ಯುದ್ಧದಿಂದ ಸಂಭವಿಸಿರ್ತಕ್ಕಂಥ ಒಂದು ದುರಂತ ಇವತ್ತಿಗೂ ಸಹ ಅವನು ಮರಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇವತ್ತಿಗೂ ಸಹ ಜಪಾನ್ ದೇಶದಲ್ಲಿ ಹುಟ್ಟುವಂಥ ಮಕ್ಕಳು ಅಂಗವಿಕಲತೆಯಿಂದ ಅಲ್ಲಿ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಆಹಾರ ವಿಷಯುಕ್ತವಾಗಿರ್ತದೆ, ಅಲ್ಲಿ ಕುಡಿತಾ ಇರ್ತಕ್ಕಂಥ ನೀರು ಇವತ್ತು ವಿಷಯುಕ್ತವಾದ ನೀರು ಆಗಿದೆ. ಹಾಗಾದ್ರೆ ಇಂಥ ಅವತ್ತಿನ ಕಾಲದಲ್ಲಿ ಆಗಿರ್ತಕ್ಕಂಥ ಯುದ್ಧವೇ ಈ ರೀತಿ ಆದರೆ ಇವತ್ತು ನಾವು 3ನೇ ಜಾಗತಿಕ ಯುದ್ಧವೇನಾದರೂ ಸಂಭವಿಸಿದ್ರೆ ಇಡೀ ಮನುಕುಲವೇ ಸರ್ವನಾಶ ಆಗ್ತದೆ ಎನ್ನುವುದು ತಿಳಿದುಕೊಳ್ಳಬಹುದು. ಹಾಗಾಗಿ ಪ್ರಿಯ ವಿದ್ಯಾರ್ಥಿನಿಯರೇ, ಯಾವುದಕ್ಕೂ ಸಹ ಜಗಳವೇ ಅಂತ ಅಲ್ಲ, ಯಾವುದಕ್ಕೂ ಸಹ ಸಾವೇ ಅಂತ ಅಲ್ಲ, ಎಲ್ಲದಕ್ಕೂ ಒಂದು ಒಪ್ಪಂದ, ಶಾಂತಿ, ಸಹಕಾರ, ಪ್ರೀತಿ, ವಾತ್ಸಲ್ಯ, ಧೇಯ ಅನ್ನೋದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಈ ಜಾಗತಿಕ ಯುದ್ಧಗಳೇ ಕಾರಣ ಅಂತಂದೇಳಿ ಹೇಳಬಹುದು. ಹಾಗಾದರೆ ಯಾರೊಂದಿಗೂ ಸಹ ದ್ವೇಷಿಸದೆ, ಯಾರನ್ನು ಸಹ ಅಸಹ್ಯಪಡಿಸದೆ, ಎಲ್ಲರನ್ನು ಪ್ರೀತಿ ವಾತ್ಸಲ್ಯದಿಂದ ಮನುಕುಲ ಒಂದೇ ಎಂಬ ಸಂಕೇತವನ್ನು ಈ ಯುದ್ಧಗಳ ಹಿನ್ನೆಲೆ ಆಗಿದೆ ಅಂತಂದೇಳಿ ತಿಳಿದುಕೊಳ್ಳಬಹುದು. ಪ್ರಿಯ ವಿದ್ಯಾರ್ಥಿನಿಯರೇ, ಮುಂದಿನ ತರಗತಿಯಲ್ಲಿ ಈ ಒಂದು ಮೊದಲ ಜಾಗತಿಕ ಯುದ್ಧದ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳುವ ಮೂಲಕ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.